ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೌಸಿ ಪಾಠದ ಪ್ರಶ್ನೋತ್ತರಗಳು. एक वाक्य में उत्तर लिखिए. माँ के जैसे प्यारी कौन थी? ತಾಯಿ ತರಹದ ಪ್ರೀತಿ ಪಾತ್ರರು ಯಾರಾಗಿದ್ದರು? माँ के जैसी प्यारी मौसी थी. ತಾಯಿ ತರಹದ ಪ್ರೀತಿ ಪಾತ್ರರು मौसी ಆಗಿದ್ದರು. मौसी सभी को किस समय में साथ देती थी? मौसी ಎಲ್ಲರಿಗೂ ಯಾವ ಸಮಯದಲ್ಲಿ ಜೊತೆಯಾಗಿರ್ತಿದ್ರು? मौसी सभी को सुख दुख के समय साथ देती थी. मौसी ಎಲ್ಲರಿಗೂ ಸುಖ ದುಃಖದ ಸಮಯದಲ್ಲಿ ಜೊತೆಯಾಗಿರ್ತಿದ್ರು. दोपहर होने पर मौसी कहाँ पहुंच जाती थी? ಮಧ್ಯಾಹ್ನದ ನಂತರ मौसी ಎಲ್ಲಿಗೆ ಹೋಗ್ತಾ ಇದ್ರು? दोपहर होने पर मौसी स्कूल के फाटक पर पहुंच जाती थी. ಮಧ್ಯಾಹ್ನ ಆಗ್ತಿದ್ದಂಗೆ मौसी ಸ್ಕೂಲ್ನ ಗೇಟ್ನ ಬಳಿ ಅಂದ್ರೆ ಫಾಟಕ್ ಅಂದ್ರೆ ಗೇಟ್ನ ಬಳಿ ಹೋಗ್ತಾ ಇದ್ರು. मौसी बच्चों को क्या क्या खिलाती थी? मौसी बच्चों को क्या क्या खिलाती थी ಅಂದ್ರೆ ಮಕ್ಕಳಿಗೆ मौसी ಏನೇನ್ ತಿನ್ನಿಸ್ತಾ ಇದ್ಲು? मौसी बच्चों को चने टिकिया मूंगफली खिलाती थी. मौसी ಮಕ್ಕಳಿಗೆ ಕಡಲೆ ಅದೇ ಚೆನ್ನ ಟಿಕ್ಕಿ ಹಾಗೂ ಕಡಲೆ ಬೀಜ ಅಂದ್ರೆ ಶೇಂಗಾ ಅಂತೀವಲ್ಲ ಕಡಲೆಕಾಯಿ ತಿನ್ನಿಸ್ತಾ ಇದ್ಲು. मौसी के बिना सारा मोहल्ला कैसे लगता था? मौसी ಇಲ್ದಿರೋದ್ರಿಂದ ಓಣಿ ಹೇಗೆ ಅನಿಸ್ತಾ ಇತ್ತು ಅಥವಾ ಕಾಣ್ತಾ ಇತ್ತು? ಮೊಹಲ್ಲಾ ಅಂದ್ರೆ ಓಣಿ. मौसी के बिना सारा मोहल्ला सूना सूना लगता था. मौसी के बिना सारा मोहल्ला सूना सूना लगता था ಅಂದ್ರೆ मौसी ಇಲ್ಲದೆ ಓಣಿಯು ನಿರ್ಜನರ ಹಾಗೆ ಕಾಣಿಸುತ್ತಿತ್ತು ಅಥವಾ ಅನ್ನಿಸ್ತಾ ಇತ್ತು. ಬಾಕರ್ ಕ್ಯಾ ಊಟ ಲೇ ಆಯೆ? ಹುಡುಗರೋಗಿ ಏನು ಎತ್ತಿಕೊಂಡು ಬಂದ್ರು, ಏನ್ ತಗೊಂಡ್ಬಂದ್ರು ಹುಡುಗರೋಗಿ? ಲಡ್ಕೆ ಬಾಕರ್ ಕಾಟ್ ಊಟ ಲೇ ಆಯೆ. ಹುಡುಗರು ಓಡೋಗಿ ಅವಾಗ ಮಂಚನ್ನ ಎತ್ಕೊಂಬರ್ತಾರೆ. ಕಾಟ್ ಅಂದ್ರೆ ಅದೇ ದಿವಾನ್ ಕಾಟ್, ದಿವಾನ್ ಮಂಚ ಅಂತೀವಲ್ಲ ಅದನ್ನ ಎತ್ಕೊಂಬಂದ್ರು. बच्चों ने हेडमास्टर से क्या विनती की? ಮಕ್ಕಳು ಹೆಡ್ ಮಾಸ್ಟರ್ ಬಳಿ ಏನಂತ ವಿನಂತಿ ಮಾಡಿದ್ರು? बच्चों ने हेडमास्टर से विनती की कि मौसी को स्कूल में काम दिया जाए. ಮಕ್ಕಳು ಹೆಡ್ ಮಾಸ್ಟರ್ ಬಳಿ ಮೌಸಿಗೆ ಶಾಲೆಯಲ್ಲಿ ಕೆಲಸ ಕೊಡಬೇಕಾಗಿ ವಿನಂತಿ ಮಾಡ್ತಾರೆ. मौसी के जीवन में कैसे दिन लौट आए? मौसिಯ ಜೀವನದಲ್ಲಿ ಎಂತಹ ದಿನಗಳು ಮರಳಿ ಬಂದವು? मौसी के जीवन में खुशी के दिन लौट आए. मौसिಯ ಜೀವನದಲ್ಲಿ ಖುಷಿಯ ದಿನಗಳು ಮರಳಿ ಬಂದವು. ಇದು 2-3 वाक्यों में उत्तर लिखे. ಇದು 2-3 वाक्य. मौसी बच्चों को कौन कौन सी कहानियां सुनाती थी? मौसी ಮಕ್ಕಳಿಗೆ ಯಾವ್ಯಾವ ಕಥೆಗಳನ್ನು ಹೇಳುತ್ತಾ ಇದ್ಲು? मौसी बच्चों को तोता तोते की कहानी, काट के घोड़े की कहानी, वीरोचित कहानी आदि सुनाती थी. मौसी ಮಕ್ಕಳಿಗೆ ಗಿಳಿಗಳ ಕತೆ, ಕುದುರೆಗಳ ಕತೆ, ವೀರ ಕಥೆಗಳನ್ನ ಹಾಗೂ ಮುಂತಾದ ಕಥೆಗಳನ್ನ ಹೇಳ್ತಾ ಇದ್ಲು. बच्चों मौसी को कहाँ कहाँ ढूंढते हैं? ಮಕ್ಕಳು ಮೌಸಿನ ಎಲ್ಲೆಲ್ಲಿ ಹುಡುಕ್ತಾರೆ? जब स्कूल से छुट्टी हुई तो मौसी फाटक पर नहीं मिली. शाम में बच्चे अब खेलने के लिए निकले तब मौसी पेड़ के नीचे भी नहीं थी. किसी को भी मालूम नहीं था कि मौसी कहाँ गई है. उसके बिना सारा मोहल्ला सूना सूना लगता था. बच्चे मौसी की खोज में घूमने लगे. ಸ್ಕೂಲ್ ಮುಗಿದ ನಂತರ ಅಂದ್ರೆ ಶಾಲೆಯ ನಂತರ ಫಾಟಕ್ ಗೇಟ್ನ ಬಳಿ ಮೌಸಿ ಕಾಣಿಸ್ಲಿಲ್ಲ. ಮತ್ತೆ ಸಾಯಂಕಾಲ ಆಟ ಆಡಕ್ ಹೋದಾಗ ಮೌಸಿ ಮರದ ಕೆಳಗಡೆ ಕೂಡ್ತಾ ಇದ್ರಲ್ಲ ಅಲ್ಲಿನೂ ಅವ್ರು ಕಾಣಿಸ್ಲಿಲ್ಲ. ಯಾರಿಗೂ ಮೌಸಿ ಎಲ್ಲಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಮೌಸಿ ಇಲ್ಲದೆ ಮೊಹಲ್ಲೆ ಅದೇ ಓಣಿ ನಿರ್ಜನರಂತೆ ಕಾಣ್ತಿತ್ತು. ಮಕ್ಕಳು ಮೌಸಿಯ ಹುಡುಕಾಟದಲ್ಲಿ, ಕೋಜ್ ಅಂದ್ರೆ ಹುಡುಕಾಟದಲ್ಲಿ ಸುತ್ತಾ ಇದ್ರು. बच्चों ने मौसी को स्कूल के फाटक पर, पेड़ के नीचे, मोहल्ले में सारा जगह पर ढूंढा. सिंपल आंसर.
मकान के अंदर से बच्चों को कैसी आवाजें सुनाई दी. ಮನೆಯೊಳಗಿನಿಂದ ಮಕ್ಕಳಿಗೆ ಎಂತಹ ಶಬ್ದ ಅಥವಾ ಮಾತುಗಳು ಕೇಳಿಸಿದವು. मकान के अंदर से ऊंची ऊंची आवाज सुनाई दी. हमने टेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ. ಅಂದರೆ ಮನೆಯೊಳಗಿನಿಂದ ಜೋರಾಗಿ ಶಬ್ದ ಮಾತುಗಳು ಕೇಳಿಸಿದವು. ಏನಂತ, ನಾವು ಯಾವುದೇ ಒಪ್ಪಂದವೇನು ಮಾಡಿಕೊಂಡಿಲ್ಲವಲ್ಲ. ಟೇಕಾ ಅಂದರೆ ಒಪ್ಪಂದ, ಮಾಡಿಕೊಂಡಿಲ್ಲಲ್ಲ ಮೌಸಿ. 20 ದಿನಗಳಿಂದ ನೀನು ಇಲ್ಲಿಯೇ ಇದ್ದೀಯಾ, ಇನ್ನು ನೀನು ಇನ್ಯಾರಾದರೂ ಬೇರೆಯವರ ಮನೆಗೆ ಹೋಗಿಬಿಡು ಎಂದು ಕೇಳಿಸಿದವು. ಬಚ್ಚೋं को क्यों गुस्सा आया, ಮಕ್ಕಳಿಗೆ ಯಾಕೆ ಕೋಪ ಬಂದಿತು. बच्चों ने मौसी को बहुत बुरी हालत में देखा. इसके बाल उलझे हुए और चेहरा सूखा हुआ था. ऐसी स्थिति में देखकर बच्चों को बहुत गुस्सा आया. ಅಂದ್ರೆ ಮಕ್ಕಳು ಮೌಸಿಯ ಅನಾರೋಗ್ಯದ ಸ್ಥಿತಿ ನೋಡಿದ್ರು. ತಲೆಯ ಕೂದಲು ಕೆದರಿತ್ತು ಮೌಸಿದು. ಆಮೇಲೆ ಮುಖ ತುಂಬಾ ಸಪ್ಪೆ ಆಗಿತ್ತು, ಬಾಡಿತ್ತು. ಇಂತಹ ಮೌಸಿಯ ಸ್ಥಿತಿಯನ್ನು ನೋಡಿ ಮಕ್ಕಳಿಗೆ ಕೋಪ ಬರುತ್ತೆ, ಅಂದ್ರೆ ಸಿಟ್ಟು ಬರುತ್ತೆ. 3-4 वाक्यों में उत्तर लिखिए. मौसी और बच्चों के बीच में क्या बातचीत हुई. मौसी ಹಾಗೂ ಮಕ್ಕಳ ನಡುವೆ ಏನು ಸಂಭಾಷಣೆ ನಡೆಯಿತು. मौसी से बच्चे ने पूछा, तू इतने दिन कहाँ थी मौसी, यहाँ क्यों बैठी हो. मौसी ने कहा, मैं यहाँ से जा रही हूँ बेटा. कहते हुए मौसी की आंखें भर आई. तू तो बीमार थी मौसी, तबीयत कैसी है. बलदेव ने पूछा. बेटा, मैं ठीक हो गई हूँ, अपने गांव जा रही हूँ. तब बच्चों ने कहा, हम तुझे कहीं नहीं जाने देंगे. ಮೌಸಿಗೆ ಮಕ್ಕಳು ಕೇಳ್ತಾರೆ ಏನಂತ, ನೀನು ಇಷ್ಟು ದಿನ ಎಲ್ಲಿದ್ದೆ ಮೌಸಿ, ಇಲ್ಯಾಕೆ ಕೂತಿದ್ಯಾ ಅಂತ. ಅವಾಗ ಮೌಸಿ ಹೇಳ್ತಾರೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿ ಬರ್ತವೆ. ನೀನು ಹುಷಾರಿಲ್ಲದೆ ಮಲಗಿದ್ದೆ, ಇವಾಗ ನಿನ್ನ ಆರೋಗ್ಯ ಹೇಗಿದೆ ಅಂತ ಬಲ್ದೇವ್ ಕೇಳ್ತಾನೆ. ಅವಾಗ ಮೌಸಿ ಹೇಳ್ತಾರೆ, ನಾನು ಇವಾಗ ಆರೋಗ್ಯವಾಗಿದ್ದೀನಿ, ಚೇತರಿಸ್ಕೊಂಡಿದ್ದೀನಿ ಅಂತ. ನಾನು ನನ್ನ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳ. ಅವಾಗ ಮಕ್ಕಳೆಲ್ಲ ನಾವು ನಿನ್ನ ಎಲ್ಲಿಗೂ ಹೋಗೋಕ್ಕೂ ಬಿಡೋದಿಲ್ಲ ಮೌಸಿ ಅಂತ ಹೇಳ್ತಾರೆ. बच्चों ने मिलकर मौसी की सेवा किस प्रकार की. ಮಕ್ಕಳೆಲ್ಲ ಸೇರಿ ಮೌಸಿಗೆ ಯಾವ ತರಹದ ಸೇವೆ ಮಾಡಿದ್ರು. बच्चे दुकान से एक काट उठा लाए और उस पर मौसी को बैठा दिया. फिर काट को नीम के पेड़ के नीचे ले आए. कन्हैया भागकर अपने घर से दरी और तकिया लाया. उषा थाली में 2 रोटियां लाई. योगराज कटोरे में दूध लाया. गोपाल घर से लैंप लाया. बलदेव अपने डॉक्टर पिता को बुलाकर लाया. ಬಚ್ಚೆ ಅಂದ್ರೆ ಮಕ್ಕಳು ಮೌಸಿ ಯಾವ ತರದ ಸೇವೆ ಮಾಡಿದ್ರು ಅಂದ್ರೆ, ಮಕ್ಕಳು ಅಂಗಡಿ ಹತ್ರ ಇದ್ದ ಒಂದು ಮಂಚನ ಎತ್ಕೊಂಡು ಬರ್ತಾರೆ. ಅದ್ರ ಮೇಲೆ ಮೌಸಿನ ಕೂಡಿಸ್ತಾರೆ. ಮಂಚನ ಬೇವಿನ ಮರದ ಕೆಳಗಡೆ ಹೋಗಿ ಇಡ್ತಾರೆ. ಮತ್ತೆ ಕನ್ನಯ್ಯ ಅವರ ಮನೆಯಿಂದ ಹಾಸಿಗೆ ಮತ್ತೆ ದಿಮ್ಮನ್ ತರ್ತಾನೆ. ಉಷಾ ತಟ್ಟೆಯಲ್ಲಿ 2 ರೊಟ್ಟಿಗಳನ್ನ ತರ್ತಾಳೆ. ಯೋಗರಾಜ್ ಹಾಲನ್ನ ತರ್ತಾನೆ. ಗೋಪಾಲ್ ತನ್ನ ಮನೆಯಿಂದ ಲ್ಯಾಂಪ್ ತರ್ತಾನೆ, ಅಂದ್ರೆ ದೀಪ. ಬಲ್ದೇವ್ ಅವರ ಅಪ್ಪ ಡಾಕ್ಟರ್ ಇರ್ತಾರಲ್ವಾ, ಬಲ್ದೇವ್ ಅವ್ರನ್ನ ಕರ್ಕೊಂಡು ಬರ್ತಾನೆ. मौसी के ಖುಷಿ ಜೀವನ का वर्णन कीजिए. ಮೌಸಿಯ ಖುಷಿ ಜೀವನದ ಬಗ್ಗೆ ವರ್ಣಿಸಿ. बच्चों ने हेडमास्टर जी से विनती की कि मौसी को स्कूल में काम दिया जाए. हेडमास्टर जी ने मान लिया और मौसी को रहने के लिए स्कूल में एक कोठरी भी दे दी. मौसी फिर से स्कूल के आंगन में आने लगी. बच्चे उसे घेरे रहते और
वहाँ उन्हें कहानियाँ सुनाती। कभी कभी लाठी टेकती हुई मोहल्ले का चक्कर काटती। सभी घरों में जाकर उनका कुशल क्षेम पूछती। सांझ डले अपने कोठरी में चली आती और चैन की सांस लेती। इस तरह बच्चों के प्रेम व स्नेह भाव से मौसी के जीवन में खुशी के दिन लौट आए। ಮಕ್ಕಳೆಲ್ಲ ಹೆಡ್ ಮಾಸ್ಟರ್ ಬಳಿ ಮೌಸಿಗೆ ಸ್ಕೂಲಲ್ಲಿ ಕೆಲಸ ಕೊಡ್ಬೇಕಂತ ವಿನಂತಿ ಮಾಡ್ತಾರೆ. ಅವಾಗ ಹೆಡ್ ಮಾಸ್ಟರ್ ಒಪ್ಪಿಕೊಳ್ತಾರೆ. ಹಾಗೂ ಮೌಸಿಗೆ ಇರಲು ಸ್ಕೂಲ್ನಲ್ಲೇ ಒಂದು ರೂಮ್ನ ಕೂಡ ಕೊಡ್ತಾರೆ. ಆಗ ಪುನಃ ಮೌಸಿ ಸ್ಕೂಲ್ನ ಅಂಗಳ ಹತ್ರ ಬರ್ತಾಳೆ. ಆವಾಗ ಮಕ್ಕಳೆಲ್ಲ ಅವ್ರು ಸುತ್ತುವರೆದಿರ್ತಾರೆ. ಅವಳು ಕತೆಗಳನ್ನ ಕೂಡ ಹೇಳ್ತಾ ಇರ್ತಾಳೆ. ಆವಾಗ ಊರುಗೋಲ್ನ ಸಹಾಯದಿಂದ ಓಣಿಯ ಒಂದು ಸುತ್ತೊಡ್ದು ಮನೆಯಲ್ಲಿ ಇಣುಕಿ ಹಾಕಿ ಅವ್ರ ಕ್ಷೇಮ ಹೇಗಿದೆ ಅಂತ ವಿಚಾರಿಸ್ತಿದ್ಲು. ಸಂಜೆ ಮುಗಿತಿದ್ದಂಗೆ ಮರಳಿ ಮತ್ತೆ ತನ್ನ ಕೊಠಡಿಗೆ ಹಿಂತಿರುಗಿ ವಿಶ್ರಾಂತಿ ಮಾಡ್ತಾ ಇದ್ಲು. ಹೀಗೆ ಮಕ್ಕಳ ಪ್ರೀತಿ ಹಾಗೂ ಸ್ನೇಹ ಭಾವನೆಯಿಂದ ಮೌಸಿಯ ಜೀವನದಲ್ಲಿ ಖುಷಿಯ ದಿನಗಳು ಮರಳಿ ಬಂದವು. ಇದಿಷ್ಟು ಮೌಸಿ ಪಾಠದ 1, 2, 3 ಹಾಗೂ 3, 4 ವಾಕ್ಯದ ಪ್ರಶ್ನೋತ್ತರಗಳಾಗಿವೆ.